ಇವತ್ತಿನ ವಿಡಿಯೋವನ್ನು ಶುರು ಮಾಡುವ ಮೊದಲು ನಾವು ಪ್ರಮೋಷನ್ ಮಾಡುವ ಚಾನಲ್ ನೇಮ್ ಬಂದು ಮಾ ಚಾನಲ್ ಅಲ್ಲಿ ಮೋಟಿವೇಶನಲ್ ಇನ್ಸಿಡೆಂಟ್ಸ್ ಆಗಲಿ, ಇನ್ಫಾರ್ಮೇಟಿವ್ ಕಂಟೆಂಟ್ ಆಗಲಿ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಗಲಿ, ಎಜುಕೇಶನಲ್ ಪರ್ಪಸ್ ಆಗಲಿ, ನಿಮಗೆ ಎಂಟರ್ಟೈನ್ಮೆಂಟ್ ಮಾಡೋ ತರ ಇಂಟ್ರೆಸ್ಟಿಂಗ್ ಆಗಿರೋ ಇನ್ಸಿಡೆಂಟ್ಸ್ ನ ತಗ್ ಲೈಫ್ ಅಲ್ಲಿ ತೋರಿಸ್ತಿರುವ ಕನ್ನಡದ ಮೊದಲ ಚಾನಲ್. ಈ ಚಾನಲ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ಚಾನಲ್ ಲಿಂಕ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಡೈಲಿ ಫಾಲೋ ಆಗೋದಕ್ಕೆ ಟ್ರೈ ಮಾಡಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಒಂದು ಕೆಲಸ ಸಕ್ಸಸ್ ಆಗಬೇಕಂದ್ರೆ ಅದಕ್ಕೆ ಮುಖ್ಯ ಕಾರಣವೇ ನಮ್ಮ ಮನಸ್ಸು. ಯಾವ ಕೆಲಸ ಆದರೂ ಸರಿ, ನಮ್ಮ ಮನಸ್ಸು ಕೇಂದ್ರೀಕರಿಸದೇ ಹೋದ್ರೆ ಅದರ ಫಲಿತ ಅನ್ನೋದು ಸೊನ್ನೆನೆ. ಉದಾಹರಣೆಗೆ ನಾವೇನಾದ್ರೂ ಪುಸ್ತಕ ಓದ್ತಿರ್ಬೇಕಾದ್ರೆ, ಇಲ್ಲಾಂದ್ರೆ ಕ್ಲಾಸಲ್ಲಿ ಪಾಠ ಕೇಳ್ತಿರುವಾಗ ಮೊದಲು ಸ್ವಲ್ಪ ಸಮಯ ಚೆನ್ನಾಗಿ ಓದ್ತಿರ್ತೀವಿ ಅಥವಾ ಕೇಳ್ತಿರ್ತೀವಿ. ಆದ್ರೆ ನಮ್ಮ ಮನಸ್ಸಿನಲ್ಲಿ ಬರೋ ಸಣ್ಣ ಸಣ್ಣ ವಿಷಯಗಳ ಕಡೆಗೆ ನಾವು ನಮಗೆ ಗೊತ್ತಿಲ್ಲದೇನೆ ನಾವು ಮಾಡಬೇಕಾಗಿರೋ ಕೆಲಸದ ಬಗ್ಗೆ ಮರೆತು ಬೇರೊಂದು ವಿಷಯದ ಬಗ್ಗೆ ಆಲೋಚಿಸ್ತೀವಿ. ನಮ್ಮ ಕಣ್ಣು ಮಾತ್ರ ಪುಸ್ತಕದ ಕಡೆ ಇಲ್ಲಾಂದ್ರೆ ಬೋರ್ಡ್ ಕಡೆ ಇರ್ತವೆ, ಆದ್ರೆ ನಮ್ಮ ಆಲೋಚನೆಗಳು ಮಾತ್ರ ಎಲ್ಲೋ ಇರ್ತವೆ. ಅದಕ್ಕೆ ಫಲಿತ ಅನ್ನೋದು ಸೊನ್ನೆನೆ. ನೆನಪು ಬರ್ದೇ ಇರೋದು ಹಾಗೂ ಕೇಳಿದ ವಿಷಯ ಅರ್ಥ ಆಗದೇ ಇರೋದು ಈ ರೀತಿ ಆಗ್ತಿರುತ್ತೆ. ಕೆಲವು ಜನ ಮಾತ್ರ ಮನಸ್ಸನ್ನ ಪುಸ್ತಕದ ಕಡೆ ಕೇಂದ್ರೀಕರಿಸದೆ ಹಗಲು ರಾತ್ರಿ ಓದ್ತಿರ್ತಾರೆ. ಆದ್ರೆ ಕೆಲವು ದಿನಗಳ ನಂತರ ಅವರು ಓದಿದ ವಿಷಯದ ಬಗ್ಗೆ ಪ್ರಶ್ನಿಸಿದರೆ ಅವರು ಹೇಳೋ ಸಮಾಧಾನ ಸೊನ್ನೆನೆ. ಅವರು ಓದಿದ ಓದು, ಕೇಳಿದ ಸಮಯ ಎಲ್ಲವೂ ವೃಥಾ ಆಗುತ್ತೆ. ಅಸಲಿಗೆ ಏಕಾಗ್ರತೆ ಅಂದ್ರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಏಕಾಗ್ರತೆ ಅಂದ್ರೆ ನಾವು ಏನ್ ಕೆಲಸ ಮಾಡ್ತೀವೋ ಅಥವಾ ನೋಡ್ತೀವೋ ಇಲ್ಲಾಂದ್ರೆ ಕೇಳ್ತೀವೋ ಆ ವಿಷಯ ಬಿಟ್ಟು ಬೇರೆ ಆಲೋಚನೆ ನಮ್ಮ ಮನಸ್ಸಿನಲ್ಲಿ ಬರದಿರುವುದೇ ನಿಜವಾದ ಏಕಾಗ್ರತೆ. ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ ಒಳ್ಳೆಯ ಉಪಾಯಗಳನ್ನು ನೋಡೋಣ. ದಿನ ಬೆಳಗ್ಗೆ ನಿದ್ದೆಯಿಂದ ಎದ್ದ ತಕ್ಷಣ 10 ನಿಮಿಷಗಳು ಹಾಗೂ ರಾತ್ರಿ ಮಲಗೋ ಮುಂಚೆ 10 ನಿಮಿಷಗಳ ಕಾಲ ಧ್ಯಾನವನ್ನು ಕಂಪಲ್ಸರಿಯಾಗಿ ಮಾಡಬೇಕು. ನಾವು ಡೈಲಿ ಧ್ಯಾನ ಮಾಡೋದ್ರಿಂದ ಏಕಾಗ್ರತೆ ಅಷ್ಟೇ ಅಲ್ಲದೆ ಅನೇಕ ಮಾನಸಿಕ ಬಲಗಳು ನಮ್ಮ ವಶ ಆಗ್ತವೆ. ಅವೇನಂದ್ರೆ, ಇನ್ನೊಬ್ಬ ವ್ಯಕ್ತಿ ನಮ್ಮ ಬಗ್ಗೆ ಏನ್ ಅನ್ಕೋತಿದ್ದಾನೋ, ಇಲ್ಲಾಂದ್ರೆ ಇನ್ನೊಬ್ಬ ವ್ಯಕ್ತಿ ನಮ್ಮ ಬಗ್ಗೆ ಏನ್ ಹೇಳ್ಬೇಕಂತಿದ್ದಾನೋ, ಇಲ್ಲಾಂದ್ರೆ ಕೆಲವು ಮುಂದೆ ನಡೆಯುವ ವಿಷಯಗಳು ನಮಗೆ ಮೊದಲೇ ಗೊತ್ತಾಗುತ್ತೆ. ಇದನ್ನೇ ಸೈಂಟಿಫಿಕಲ್ ಆಗಿ 6th ಸೆನ್ಸ್ ಆಕ್ಟಿವೇಶನ್ ಅಂತಾರೆ. ಡೈಲಿ ಧ್ಯಾನ ಮಾಡೋದ್ರಿಂದ ನಮ್ಮ ಬಗ್ಗೆ ನಮಗೆ ಪೂರ್ತಿಯಾಗಿ ಒಂದು ಅವಗಾಹನೆ ಬರುತ್ತೆ. ಇದರಿಂದ ನಮ್ಮ ಬಲ ಹಾಗೂ ಬಲಹೀನತೆಗಳು ನಮಗೆ ಗೊತ್ತಾಗಿ ಸಕ್ಸಸ್ ಆಗೋದಕ್ಕೆ ಸಾಧಾರಣ ವ್ಯಕ್ತಿಗಳಿಗೆ ಹಿಡಿಯೋ ಟೈಮ್ಗಿಂತ ಕಡಿಮೆ ಸಮಯದಲ್ಲೇ ನಮಗೆ ಸಕ್ಸಸ್ ಸಿಗುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಶರೀರದಲ್ಲಿ ಆಗುವ ವಿವಿಧ ಬದಲಾವಣೆಗಳನ್ನ ನಾವು ಗಮನಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾವು ಯಾವ ವಿಷಯವನ್ನಾದ್ರೂ ಕೇಳ್ತಿರುವಾಗ ಅಥವಾ ನೋಡ್ತಿರುವಾಗ ಆ ವಿಷಯಗಳು ನಮಗೆ ಜಾಸ್ತಿ ದಿನಗಳ ಕಾಲ ನೆನಪಿದ್ದು ನಮ್ಮ ಸಕ್ಸಸ್ ಅಲ್ಲಿ ಈ ವಿಷಯಗಳು ಪ್ರಮುಖ ಪಾತ್ರವನ್ನ ವಹಿಸುತ್ತವೆ. ನಮಗೆ ಮನೋಬಲ ಹೆಚ್ಚಾಗಿ, ಆತ್ಮವಿಶ್ವಾಸ ಹೆಚ್ಚಾಗಿ, ನಮ್ಮ ಮೇಲೆ ನಮಗೆ ನಂಬಿಕೆ ಹೆಚ್ಚಾಗುತ್ತೆ. ಪ್ರತಿದಿನ ಧ್ಯಾನ ಮಾಡೋದ್ರಿಂದ ಆನ್ ಫೈನ್ ಡೇ 6th ಸೆನ್ಸ್ ಆಕ್ಟಿವ್ ಆಗಿ ಕೆಲಸ ಮಾಡೋಕೆ ಸ್ಟಾರ್ಟ್ ಆಗಿ ನಮಗೆ ಬೇಕಾಗಿರುವ ಸೂಚನೆಗಳನ್ನ ಕೊಡ್ತಾ ನಮ್ಮನ್ನ ಸಕ್ಸಸ್ ಹತ್ರ ತಗೊಂಡೋಗುತ್ತೆ. ಸೊ ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಹಾಗೂ ಉಪಯೋಗವಾಗುತ್ತೆ ಅಂತ ಆಶಿಸ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.